ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 24ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಯಾರ್ಯಾರಿಗೆ ಭಯಪಡಬೇಕು? ಉತ್ತರ, ಯೆಹೋವನಿಗೂ ಮತ್ತು ರಾಜನಿಗೂ. ಎರಡನೆಯ ಪ್ರಶ್ನೆ, ಯಾರಿಗೆ ಬಹುಬಲ? ಉತ್ತರ, ಬಲ್ಲವನಿಗೆ. ಮೂರನೆಯ ಪ್ರಶ್ನೆ, ಯಾರ ಹರ್ಷವನ್ನು ಕಂಡು ಯೆಹೋವನು ಬೇಸರಗೊಳ್ಳುವನು? ಉತ್ತರ, ಶತ್ರು ಬಿದ್ದರೆ ಹಿಗ್ಗುವವನ ಹರ್ಷವನ್ನು. ನಾಲ್ಕನೆಯ ಪ್ರಶ್ನೆ, ಯಾರ ಸಂಕಲ್ಪವು ಪಾಪ? ಉತ್ತರ, ಮೂರ್ಖನ ಸಂಕಲ್ಪವು. ಐದನೆಯ ಪ್ರಶ್ನೆ, 7 ಸಾರಿ ಬಿದ್ದರೂ ಮತ್ತೆ ಏಳುವವನು ಯಾರು? ಉತ್ತರ, ಶಿಷ್ಟನು. ಆರನೆಯ ಪ್ರಶ್ನೆ, ಯಾರ ತುಟಿಯು ಹಾನಿಯನ್ನು ಪ್ರಸ್ತಾಪಿಸುತ್ತಿರುವುದು? ಉತ್ತರ, ಕೆಟ್ಟವರ ತುಟಿಯು. ಏಳನೆಯ ಪ್ರಶ್ನೆ, ಯಾರ ದೀಪವು ಆರಿ ಹೋಗುವುದು? ಉತ್ತರ, ದುಷ್ಟನ ದೀಪವು. ಎಂಟನೆಯ ಪ್ರಶ್ನೆ, ಯಾವ ರೀತಿಯ ಉತ್ತರವು ತುಟಿಗಳಿಗೆ ಮುದ್ದು? ಉತ್ತರ, ಯಥಾರ್ಥವಾದ ಉತ್ತರವು. ಒಂಬತ್ತನೆಯ ಪ್ರಶ್ನೆ, ಯಾರಿಗೆ ಸುಖಕರವಾದ ಆಶೀರ್ವಾದವು ಲಭಿಸುವುದು? ಉತ್ತರ, ದುಷ್ಟನನ್ನು ಗದರಿಸುವವನಿಗೆ. ಹತ್ತನೆಯ ಪ್ರಶ್ನೆ, ಇಕ್ಕಟ್ಟಿನಲ್ಲಿ ಬಳಲಿದರೆ ಬಲವು ಏನಾಗುತ್ತದೆ? ಉತ್ತರ, ಬಲವು ಇಕ್ಕಟ್ಟಾಗುತ್ತದೆ. 11ನೆಯ ಪ್ರಶ್ನೆ, ಜ್ಞಾನವು ಯಾವುದಕ್ಕೆ ಜೇನಿನ ತುಪ್ಪದಂತೆ ಇರುವುದು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರೂ ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.